ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನಸಾರಿಗೆ ಸ್ವಾಗತ. ಇವತ್ತು ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಫೆಸ್ಟಿವಲ್ ಕಲೆಕ್ಷನ್ ಹಬ್ಬಕ್ಕೆ ಬಟ್ಟೆ ತೆಗಿಬೇಕು ಅಂತ ಹೊರಗಡೆ ಹೋಗಬೇಕು. ಅದಕ್ಕೆ ಎಲ್ಲ ರೆಡಿ ಆಗಬೇಕು. ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ, ಫಸ್ಟ್ ಅಡುಗೆ ಮಾಡಿ ನಾನು ರೆಡಿಯಾಗಿ ಆಮೇಲೆ ಹೊರಗಡೆ ಹೋಗಬೇಕು. ಅದಕ್ಕೋಸ್ಕರನೇ ಬೆಳಗ್ಗೆ ಇವತ್ತು ಬೇಗನೆ ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಸಾಂಬಾರು ಮಾಡೋಣ ಅಂತ ಹೇಳಿ ಬೇಳೆ ಪಚ್ಚಡಿ ಅನ್ನೋ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಳೆ ಬಜ್ಜಿ ಅಂತಲೂ ಕರೀತಾರೆ. ಫಸ್ಟ್ ಕುಕ್ಕರ್ಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಗಾಗಿ ಹಾಕ್ಕೊತಾ ಇದ್ದೀನಿ. ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ದಪ್ಪ ದಪ್ಪ ಕಟ್ ಮಾಡಿದ್ದೀನಿ. ಟೊಮೆಟೊ ಕಟ್ ಮಾಡಿಲ್ಲ. ಕೊತ್ತಂಬರಿ ಸೊಪ್ಪೆಲ್ಲ ಹಾಗೆ ಹಾಕ್ಕೊಂಡು ಉಪ್ಪು ಹಾಕಿ ನೀರು ಹಾಕಿ 3 ವಿಶಿಲ್ ಕೂಗಿಸ್ಕೊಬೇಕು. ನೆಕ್ಸ್ಟು ಕಾಯಿ ತುರಿನ ಮಿಕ್ಸರ್ ಜಾರ್ಗೆ ಹಾಕಿ ವಿಶಿಲ್ ಬಂದಿದೆ ಅದು. ಸೊ ಇದಕ್ಕೆ ಮಿಕ್ಸರ್ ಜಾರ್ಗೆ ಹಾಕಿ ನೀರು ಹಾಕಿ ರುಬ್ಕೊಂಡಿದ್ದೀನಿ. ನುಣ್ಣಗೆ ಈ ಥರ ರುಬ್ಕೊಬೇಕು. ನೆಕ್ಸ್ಟು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಆಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಟೇಸ್ಟ್ ಕೊಡೋದು ಅಂದ್ರೇ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಅದಕ್ಕೋಸ್ಕರ ಇದಕ್ಕೆ. ಆಮೇಲೆ ನೆಕ್ಸ್ಟು ರುಬ್ಬಿರೋಂಥ ಮಸಾಲೆ ಹಾಕ್ತಾಯಿದ್ದೀನಿ. ರುಬ್ಬಿರೋಂಥದ್ದು ಹಾಕಿ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಎಷ್ಟು ಬೇಕೋ ಅಷ್ಟು ಅಳತೆ, ಜಾಸ್ತಿ ತೆಳ್ಳ ಬೇಡ, ಮೀಡಿಯಮ್ ತೆಳ್ಳ ಇದ್ದರೆ ಸಾಕು, ಇಷ್ಟ ಇದ್ದರೆ ಸಾಕು. ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಬೇಳೆ ಪಚ್ಚಡಿ ಸಾಂಬಾರು ರೆಡಿ. ನೆಕ್ಸ್ಟು ಬೇಸಿಗೆ ಸಿಕ್ಕಾಪಟ್ಟೆ ಇದೆ ಅಂದ್ಬಿಟ್ಟು ಐಸ್ ತಂದಿದ್ರು, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದು ಬಟರ್ ಸ್ಕಾಚ್ ಐಸು ಫ್ರಿಜ್ಜಲ್ಲಿ ಇಟ್ಟು ಈ ಥರ ಆಗಿಬಿಟ್ಟಿದೆ. ಇದಕ್ಕೆ ಒಂಥರ ಡಿಲಿಷಿಯಸ್ ಆದ ಸ್ವೀಟ್ ಅಂತನಾದರೂ ಕರಿಬೋದು. ಸಕ್ಕತ್ತಾಗಿರುತ್ತೆ. ಇದಕ್ಕೆ ಐಸ್ ಹಾಕ್ಕೊಂಡಿದ್ದೀನಿ. ಬಟರ್ ಸ್ಕಾಚ್ ಐಸ್ ಹಾಕಿ ಜಾಮೂನ್ ಹಾಕ್ಕೊಂಡು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ. ಇದು ತಿಂತಾಯಿದ್ರೆ ಬಿಸಿಲಿಗೆ ಸಕ್ಕತ್ತಾಗಿರುತ್ತೆ, ಸೂಪರಾಗಿರುತ್ತೆ. ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಬಿಸಿಲಿಗೆ. ಸೊ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ರೆಡಿಯಾಗಿ ಅಡುಗೆ ಎಲ್ಲ ಊಟ ಎಲ್ಲ ಮಾಡಾಗಿ ಇವಾಗ ರೆಡಿಯಾಗಿದ್ದೀನಿ. ಹೊರಗಡೆ ಹೋಗಬೇಕು. ಈಗ ಬಂದು ಡ್ರೆಸ್ ಕಲೆಕ್ಷನ್ಸ್ಗಂತ ಬಂದು ಇಲ್ಲಿ. ಸೊ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ. ಸೊ ಫಸ್ಟು ಕಿಡ್ಸ್ ವೇರ್ಗೆ ಬಂದು ಇದೆಲ್ಲ ಸ್ವಲ್ಪ ಹಬ್ಬಕ್ಕೆ ಹಾಕೊಳ್ಳೋ ಥರ ಇರಲಿಲ್ಲ. ಅವರು ಹಬ್ಬಕ್ಕೆ ಅಂತಲೇ ತರಿಸ್ಬೇಕು, ಸ್ಯಾಟರ್ಡೆ ಸಂಡೇ ಬರುತ್ತೆ ಎಂದು ಆಲ್ರೆಡಿ ಬಂದುಬಿಟ್ಟಿದ್ದೀವಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ದು. ಒಂದು ತಕ್ಕ ಮಟ್ಟಿಗಿತ್ತು, ಚೆನ್ನಾಗಿತ್ತು ಅಂತ ನೋಡ್ತಾ ಇದ್ದು. ಅಷ್ಟೊಂದು ಇದಿರಲಿಲ್ಲ, ಹುಡುಕಿ ಸಾಕಾಯಿತು ಡ್ರೆಸ್ಸೆಲ್ಲ. ನೆಕ್ಸ್ಟು ಇಲ್ಲಿಂದ ಮೆನ್ಸ್ ವೇರಿಗೆ ಬಂದು ಕಲೆಕ್ಷನ್ಸು ತಕ್ಕ ಮಟ್ಟಾಗಿತ್ತು. ಬಟ್ ಫೆಸ್ಟಿವಲ್ಗೆ ಹಾಕ್ಕೊಳ್ಳೋ ಅಂಥದ್ದು ಅಷ್ಟೊಂದು ಏನಿರಲಿಲ್ಲ. ಸೊ ನೋಡೋಣ, ಸಿಂಪಲಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಹುಡುಕಿ ಸಾಕಾಯಿತು. ಸೊ ಜೀನ್ಸಲ್ಲೂ ಸಹ ಕಲೆಕ್ಷನ್ಸು ಚೆನ್ನಾಗಿರಲಿಲ್ಲ, ಡ್ರೆಸ್ಸಲ್ಲೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಹೊರಟು ಎಷ್ಟು ಬೇಕೋ ಅಷ್ಟು ತಕ್ಕ ಮಟ್ಟಾಗಿ ತೊಗೊಂಡು ನೋಡಿ. ಇದು ಲಿಫ್ಟಲ್ಲಿ ಇಳಿತಾ ಇದ್ದೀವಿ. ಮಕ್ಕಳಿಗೆ ಲಿಫ್ಟ್ ಅಂದರೆ ಒಂಥರ ಆಟ, ಚೆನ್ನಾಗಿರುತ್ತೆ, ತಲೆ ಸುತ್ತೋ ಥರ ಒಂಥರ ನಕ್ಕೊಂಡು ಎಂಜಾಯ್ ಮಾಡ್ತಿದ್ದ ನನ್ನ ಮಗ. ನೆಕ್ಸ್ಟು ನಾನು ಬಟ್ಟೆ ತೊಗೊಳ್ಳೋಣ ಅಂತ ಕಲೆಕ್ಷನ್ ನೋಡ್ದು. ಅಲ್ಲೂ ಸ್ವಲ್ಪ ಆಗಿತ್ತು, ಏನೋ ಅಂತ ಟಾಪ್ ತೊಗೊಂಡು. ನೆಕ್ಸ್ಟು ಇಲ್ಲೆಲ್ಲ ಟೆಡಿ ಎಲ್ಲ ಇತ್ತು. ನನ್ನ ಮಗ ಟೆಡಿ ಕಂಡ್ರೆ ಸಾಕು ಬೇಕು ಅಂತ ಹಿಂಸೆ ಮಾಡ್ತಾನೆ. ಇದು ಅವನು ಪೆಪ್ಪಾ ಪಿಗ್ ಜಾಸ್ತಿ ನೋಡ್ತಾನೆ, ಅದಕ್ಕೋಸ್ಕರನೇ ಇದು ಪೆಪ್ಪಾ ಪಿಗ್ ಬೇಕು ಅಂತ ಹಿಂಸೆ ಮಾಡ್ತಿದ್ದ. ಬೇಡ, ನೆಕ್ಸ್ಟ್ ಟೈಮ್ ಕೊಡಿಸ್ತೀನಿ ಅಂತ ಸಮಾಧಾನ ಮಾಡಿ ಕರ್ಕೊಂಡ್ಬಂದು. ಇಲ್ಲೆಲ್ಲ ಟವಲ್ ಕಲೆಕ್ಷನ್ಸ್ ಇದೆ, ವ್ಯಾನಿಟಿ ಬ್ಯಾಗ್ ಆಗಿರ್ಬೋದು, ಆಮೇಲೆ ಮಕ್ಕಳಿಗೆ ಡ್ರೆಸ್ಗೆ ಇನ್ನೂ ವೆರೈಟಿ ಕಲೆಕ್ಷನ್ ಇತ್ತು. ಸೊ ನಾವು ಡ್ರೆಸ್ ತೊಗೊಳ್ಬೇಕಾದ್ರೆ ಅಷ್ಟೊಂದು ಇರಲಿಲ್ಲ ಅಂದ್ಬಿಟ್ಟು ಬಿಲ್ ಮಾಡಿಸ್ಕೊಂಡು ಬಿಲ್ ಪ್ಯಾಕಿಂಗ್ ಮಾಡ್ಕೊಂಡು ಬರ್ತಾಯಿದ್ದು. ಸೊ ನೆಕ್ಸ್ಟು ಹಾಗೇ ನಮ್ಮ ಆಂಟಿ ಫೋನ್ ಮಾಡ್ತು, ಬಟ್ಟೆ ತೊಗೊಳ್ಳೋಣ ಬಾ ಅಂತ. ನೆಕ್ಸ್ಟು ನಾನು ಮನೆಗೆ ಬಂದು ರಿಟರ್ನು ಬರಬೇಕಾಯ್ತು, ಆಂಟಿ ಬೇಜಾರು ಮಾಡ್ಕೊತಾರೆ ಅಂತ. ಇದು ನನ್ನ ತಂಗಿದಿಗೆಲ್ಲ ಬಟ್ಟೆ ಸೆಲೆಕ್ಷನ್ ಮಾಡೋಕ್ಕೆ ಅಂತ ಬಂದು. ಸೊ ಇಲ್ಲೂ ಅದೇ ಜಾಸ್ತಿ ಕಲೆಕ್ಷನ್ ಇರಲಿಲ್ಲ. ಅವರು ಸಂಡೇ ಸಿಗುತ್ತೆ ಅಂದರು. ಸೊ ಸುಮಾರಾಗಿರೋದು ನೋಡ್ತಾಯಿದ್ರು. ಈ ಡ್ರೆಸ್ ಚೆನ್ನಾಗಿದೆ ಅಂತ ತೊಗೊಂಡ್ಲು. ಮನೆಗೆ ಬರೋಷ್ಟೊತ್ತಿಗೆ 6:30 ಆಗಿತ್ತು. ಸೊ ಕಲೆಕ್ಷನ್ ಏನೇನೋ ತೋರಿಸೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದೆ. ಫಸ್ಟು ಈ ಪ್ಯಾಂಟ್ ತೊಗೊಂಡು ನನ್ನ ಮಗನಿಗೆ. ಸೊ ಸುಮಾರಾಗಿ ಕಾಟನ್ ಥರನೇ ಇದೆ, ಕಾಟನ್ ಮಿಕ್ಸು, ಪ್ಯೂರ್ ಕಾಟನ್ ಅಲ್ಲ. ಸೊ ಚೆನ್ನಾಗಿದೆ ಪ್ಯಾಂಟೆಲ್ಲ. ಈ ಪ್ಯಾಂಟ್ಗೆ ಈ ಶರ್ಟ್ ತೊಗೊಂಡು, ಚೆನ್ನಾಗಿದೆ ಶರ್ಟು ಪ್ಯಾಂಟ್ಗೆ. ಸೊ ಇದು ಮೆರೂನ್ ಕಲರ್ ಶರ್ಟು, ಬ್ಲ್ಯಾಕ್ ಕಲರ್ ಪ್ಯಾಂಟು ಚೆನ್ನಾಗಿದೆ. ನನ್ನ ಮಗನಿಗೆ ಅಂತ ಈ ಸಲ 2 ಜೊತೆ ತೊಗೊಂಡು, ಸಲ ಒಂದು ಜೊತೆ ತೊಗೊಳ್ತಾಯಿದ್ದು. ಈ ಸಲ 2 ಜೊತೆ ತೊಗೊಂಡಿದ್ದೇವೆ. ನೆಕ್ಸ್ಟು ಇದು ತೊಗೊಂಡು ಹಬ್ಬಕ್ಕೆ ಅಂತ ಡ್ರೆಸ್ಸು ಚೆನ್ನಾಗಿರುತ್ತೆ ಅಂತ. ಸೊ ಈ ಕಲರ್ ಇರಲಿಲ್ಲ ನನ್ನ ಮಗನ ಹತ್ರ. ಕಲರ್ ಇರಲಿಲ್ಲ.
ಸೊ ಚೆನ್ನಾಗಿದೆ ಹಬ್ಬಕ್ಕೆ ಫೆಸ್ಟಿವಲ್ಗೆ ಅಂತ. ಸೊ ಕಲೆಕ್ಷನ್ ಎಲ್ಲ ಕಮ್ಮಿ ಇತ್ತು. ಅವರು ಹಬ್ಬಕ್ಕೆ ಅಂತ ಕಲೆಕ್ಷನ್ನು ಸ್ಯಾಟರ್ಡೆ ಸಂಡೇ ಬರುತ್ತೆ ಅಂತ ಅಂದರು. ಸೊ ನಾವು ಹೋಗಿದ್ವಲ್ಲ, ಹೆಂಗೋ ನೋಡೋಣ ಅಂದರು. ನಾಟ್ ಬ್ಯಾಡ್, ಚೆನ್ನಾಗಿತ್ತು ಎಲ್ಲ. ಇದೊಂದು ಜೊತೆ ಮತ್ತು ಇದೊಂದು ಜೊತೆ ನನ್ನ ಮಗನ ತೊಗೊಂಡು. ನೆಕ್ಸ್ಟು ಇದು ಸಿಲ್ಕ್ ಟೈಪಲ್ಲಿದೆ. ಇದು ಆರೆಂಜು ವಿತ್ ಮೆರೂನ್ ಡಬಲ್ ಕಲರ್ ಶೈನಿಂಗ್ ಹೊಡೆಯುತ್ತೆ. ಚೆನ್ನಾಗಿದೆ ಡ್ರೆಸ್ಸು. ಇದು ಹಬ್ಬಕ್ಕೆ ಅಂದರೆ ಯುಗಾದಿ ಹಬ್ಬಕ್ಕೆ ಇದು ಹೊಸ್ದೊಡ್ಕೋಗೆ ಅಂತ 2 ತೊಗೊಂಡು. ಎಲ್ಲ ಹಬ್ಬಕ್ಕೂ ಒಂದೊಂದು ಜೊತೆ ತೊಗೊತೀವಿ, ಬಟ್ ಯುಗಾದಿ ಹಬ್ಬಕ್ಕೆ. ನೆಕ್ಸ್ಟು ನಂದು ಏನು ಸಿಂಪಲ್ಲಾಗಿ ತೊಗೊಂಡು ಡ್ರೆಸ್ಸು, ಬಟ್ ಜಾಸ್ತಿ ಕಲೆಕ್ಷನ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ಸ್ಕೈ ಬ್ಲೂ ಕಲರು ಈ ಥರ ಸಿಂಪಲ್ಲಾಗಿರೋದೇ ತೊಗೊಂಡಿದ್ದೀವಿ. ಸೊ ಜಾಸ್ತಿ ಕಲೆಕ್ಷನ್ ಇರಲಿಲ್ಲ. ಸೊ ಸ್ಯಾರಿ ತೊಗೊಳ್ಳೋಣ ಅಂದ್ಕೊಂಡೆ, ಸ್ಯಾರಿ ತೊಗೊಳಕ್ಕಾಗಲಿಲ್ಲ, ಡ್ರೆಸ್ಸೇ ತೊಗೊಳ್ಳೋಣ ಅಂತ ತೊಗೊಂಡೆ. ಇದೊಂದು, ಆಮೇಲೆ ನೆಕ್ಸ್ಟ್ ಇದೊಂದು ಜೊತೆ ತೊಗೊಂಡಿದ್ದೆ. ಇದು ಮಾಮೂಲಿ ಸಿಂಪಲ್ಲು, ಸೊ ಸಿಂಪಲ್ಲಾಗೇ ಇರಲಿ ಅಂತ ತೊಗೊಂಡಿದ್ದೀನಿ. ಈ ಥರ ಇದೆ ಟಾಪು. ಇದು ಫುಲ್ಲು ಅಂಬ್ರೆಲಾ ಟೈಪ್ ಏನು ಬರೋಲ್ಲ, ಅಂಬ್ರೆಲಾ ಥರನೇ ಶಾರ್ಟ್ ಆಗಿದೆ, ಚೆನ್ನಾಗಿದೆ. ಮೀಡಿಯಮ್ ಲೆಂತ್ ಇದೆ, ಜಾಸ್ತಿ ಲೆಂತ್ ಇಲ್ಲ, ಚೆನ್ನಾಗಿದೆ ಇದು. ನೆಕ್ಸ್ಟ್ ಅದಕ್ಕೆ ಅಂತ ಇದೊಂದು ಬ್ಲ್ಯಾಕ್ ಕಲರ್ ಒಂದು ಲೆಗಿನ್ಸ್ ತೊಗೊಂಡೆ. ನೆಕ್ಸ್ಟ್ ಇದು ಒಂಥರ ಕಾಫಿ ಕಲರ್ ಥರ ಇದೆ ಲೆಗಿನ್ಸ್, ಇದೊಂದು ತೊಗೊಂಡಿದ್ದೆ. ಸೊ ಟಾಪು ಕರೆಕ್ಟಾಗಿ ಲೆಗ್ಗಿನ್ಸ್ಗಳು ತೊಗೊಳ್ಳೋಣ ಅಂದ್ಕೊಂಡೆ, ಸಿಗಲಿಲ್ಲ. ಸೊ ಇದೇ ಬ್ಲ್ಯಾಕ್ ಎಲ್ಲ ಡ್ರೆಸ್ಗೂ ಸೂಟ್ ಆಗುತ್ತೆ ಅಂತ ಬ್ಲ್ಯಾಕ್ ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು ಡ್ರೆಸ್ಸಿಗೆ ಮಾತ್ರ ಸೂಟ್ ಆಗುತ್ತೆ ಅಂತ ಈ ಥರ ಲೆಗ್ಗಿನ್ಸ್ ತೊಗೊಂಡಿದ್ದೀನಿ ಕಾಟನ್ದು. ನೆಕ್ಸ್ಟು ಸಿಂಪಲ್ಲಾಗಿ ನಮ್ಮ ಯಜಮಾನ್ರಿಗೂ ಇದೊಂದು ಟೀ ಶರ್ಟು ಗ್ರೀನ್ ಕಲರ್ ಥರ ಇದೆ. ನೆಕ್ಸ್ಟ್ ಇದೊಂದು ಟೀ ಶರ್ಟು. ಎಲ್ಲ ಹುಡುಕಿ ಸ್ವಲ್ಪ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ, ಅದಕ್ಕೋಸ್ಕರನೇ ಇದೊಂದು ಟೀ ಶರ್ಟ್ ತೊಗೊಂಡೆ ಅಷ್ಟೆ. ಸೊ ಇದಾಗಿತ್ತು ಇವತ್ತಿನ ಫೆಸ್ಟಿವಲ್ ಡ್ರೆಸ್ಸಸ್ ಕಲೆಕ್ಷನ್ ವ್ಲಾಗ್. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ.